ವೆಲ್ಕಮ್ ಬ್ಯಾಕ್ ಗಾಯ್ಸ್, ನನ್ನ ಹೆಸರು ವಿಶಾಲ. ಇವತ್ತಿನ ವಿಡಿಯೋ ಒಳಗಡೆ ರಿಯಲ್ಮಿ XT ಐಕಾನಿಕ್ ಕೇಸನ್ನು ನಾವಿಲ್ಲಿ ಅನ್ಬಾಕ್ಸಿಂಗ್ ಮಾಡತ್ತೀವಿ. ಸೊ ಈ ಪರ್ಟಿಕ್ಯುಲರ್ ಕವರ್ ಒಳಗಡೆ ನನಗೆ ಏನೇನೆಲ್ಲ ಇಷ್ಟ ಆಯಿತು, ಏನೇನೆಲ್ಲ ಇಷ್ಟ ಆಗಿಲ್ಲ, ಇದ್ರ ಬಗ್ಗೆನೂ ಸದ್ಯಕ್ಕೆ ನಾನು ನಿಮಗೆ ಕಂಪ್ಲೀಟ್ ಡೀಟೇಲ್ಡ್ ಇನ್ಫಾರ್ಮೇಷನ್ ನಾನು ನಿಮಗೆ ಕೊಡಾತೀನಿ. ಸೊ ನಿಮಗೂ ಸದ್ಯಕ್ಕೆ ಇದ್ರ ಬಗ್ಗೆ ತಿಳ್ಕೊಬೇಕಂತಿದ್ರೆ ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡ್ರಿ. ಈ ವಿಡಿಯೋಗೆ 108 ಲೈಕ್ಸ್ ಟಾರ್ಗೆಟನ್ನು ಇಡೋಣ ಅಂತ ಹೋಗ್ರಿ. ವಿಡಿಯೋನ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ನಿಮ್ಗೆ ಏನು ಅನಿಸುತ್ತೋ ಅದನ್ನು ಕಮೆಂಟ್ ಮಾಡೋದ್ರ ಜೊತೆಗೆ ಚಾನಲ್ಗೆ ಇನ್ನೂ ತನಕ ನೀವು ಇಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರ ಜೊತೆಗೆ ಬೆಲ್ ಐಕಾನ್ ಮೇಲೂ ಸದ್ಯ ಕ್ಲಿಕ್ ಮಾಡೋದನ್ನ ಮರಿಬೇಡ್ರಿ. ಫಸ್ಟ್ ಥಿಂಗ್ ನೀವಿಲ್ಲಿ ನೋಡಬಹುದು, ಬಾಕ್ಸ್ ಮೇಲ್ಗಡೆ ನಮ್ಗೆ XT ಅಂತೇಳಿ ನಮ್ಗೆ ಮೆನ್ಷನ್ ಮಾಡಿದ್ದಾರೆ. ನಾವಿಲ್ಲಿ ಬಾಕ್ಸ್ ಹಿಂದ್ಗಡೆ ನೀವಿಲ್ಲಿ ನೋಡಬಹುದು ರಿಯಲ್ಮಿ ಬ್ರ್ಯಾಂಡಿಂಗ್ ನಮ್ಗೆ ನೋಡಕ್ ಸಿಗ್ತೈತಿ. ರಿಯಲ್ಮಿ XT ಐಕಾನಿಕ್ ಕೇಸ್ ಅಂತೇಳಿ ನಮ್ಗೆ ಮೆನ್ಷನ್ ಮಾಡಿದ್ದಾರೆ. ಮತ್ತು ಅದ್ರ ಜೊತೆಗೆ ನೀವಿಲ್ಲಿ ನೋಡಬಹುದು ಮಾಡೆಲ್ ನಂಬರ್ ಆಗಿರ್ಬೋದು, ಮತ್ತೆ ಈ ಪರ್ಟಿಕ್ಯುಲರ್ ಕೇಸ್ ಏನೈತಲ್ಲ ಅದ ರಿಯಲ್ಮಿ XT ಸಲುವಾಗಿ ಇಲ್ಲಿ ಡಿಸೈನ್ ಮಾಡಿದ್ದಾರೆ ಅಂತೇಳಿ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಮತ್ತೆ ಇದ್ರ ಜೊತೆಗೆ ನೀವಿಲ್ಲಿ ಕಲರ್ ನೀವಿಲ್ಲಿ ನೋಡಬಹುದು. ಈ ಪರ್ಟಿಕ್ಯುಲರ್ ಕವರ್ ಏನಿಲ್ಲ ಇಲ್ಲಿ ಯೆಲ್ಲೋ ಕಲರ್ ಒಳಗಡೆ ನಾ ಇಲ್ಲಿ ಆರ್ಡರ್ ಮಾಡಿದ್ದೆ. ಆಮೇಲೆ ನೀವಿಲ್ಲಿ MRP ಸದ್ಯಕ್ಕೆ ನೀವಿಲ್ಲಿ ನೋಡಬಹುದು 699 ರೂಪೀಸ್ಗೆ ಈ ಪರ್ಟಿಕ್ಯುಲರ್ ಕವರ್ ನಿಮಗೆ ಅವೈಲೇಬಲ್ ಐತೆ ಅಂತ ಇಲ್ಲಿ ಹೇಳ್ತಿದ್ದಾರೆ. ಬಟ್ ರಿಯಲ್ಮಿ ವೆಬ್ಸೈಟ್ ಒಳಗಡೆ ನಿಮ್ಗೆ ಇದ ಸೇಮ್ ಕವರ್ ನಿಮ್ಗೆ 399 ರೂಪೀಸ್ಗೆ ಅವೈಲೇಬಲ್ ಐತಿ. ಮತ್ತು ಇದ್ರ ಮೇಲ್ಗಡೆ ನಿಮ್ಗೆ 50 ರೂಪೀಸ್ ನಿಮ್ಗೆ ಶಿಪ್ಪಿಂಗ್ ಚಾರ್ಜಸ್ ನಿಮ್ಗೆ ಕೊಡಬೇಕಾಗ್ತೈತಿ. ಸೊ ಟೋಟಲ್ ಆಗಿ ನಿಮ್ಗೆ 450 ರೂಪೀಸ್ ನಿಮ್ಗೆ ಈ ಕವರಿಗೆ ಕೊಡಬೇಕಾಗ್ತೈತಿ. ನೆಕ್ಸ್ಟ್ ಥಿಂಗ್, ಈ ಪರ್ಟಿಕ್ಯುಲರ್ ಬಾಕ್ಸ್ ನ ಓಪನ್ ಮಾಡಿ ನೋಡೋಣ ಅಂತ ಇದ್ರೊಳಗಡೆ ನಮ್ಗೆ ರಿಯಲ್ಮಿ XT ಐಕಾನಿಕ್ ಕೇಸ್ ಏನ್ ನಮ್ಗೆ ಪ್ರೊವೈಡ್ ಮಾಡಿದಾರಲ್ಲ, ಇದ್ರದ್ದು ಬಿಲ್ಡ್ ಮತ್ತು ಫಿನಿಶಿಂಗ್ ಯಾವ ಟೈಪ್ ಐತೆ ಅಂತ ಹೇಳಿ ನೋಡೋಣ ಅಂತ. ಇನ್ನು ನಾವು ಈ ಪರ್ಟಿಕ್ಯುಲರ್ ಐಕಾನಿಕ್ ಕೇಸ್ ಬಗ್ಗೆ ಮಾತಾಡಬೇಕಂತಂದ್ರೆ ನಿಮ್ಗೆ ಇಲ್ಲೊಂದು ಹಾರ್ಡ್ ಕೇಸ್ ಅಂದ್ರೆ ನಿಮ್ಗೆ ಇಲ್ಲೊಂದು ಸಿಕ್ಕಾಪಟ್ಟೆ ಇಲ್ಲೊಂದು ಹಾರ್ಡ್ ಕೇಸ್ ನಿಮ್ಗೆ ಪ್ರೊವೈಡ್ ಮಾಡಿದಾರೆ ಅಂತ ನಾವಿಲ್ಲಿ ಹೇಳ್ಬೋದು. ಫಾರ್ ಎಕ್ಸಾಂಪಲ್, ಈ ಪರ್ಟಿಕ್ಯುಲರ್ ಕೇಸ್ ನಿಮ್ಗೆ ಫೋನ್ ಜೊತೆ ಏನು ಕೊಟ್ಟಿದಾರಲ್ಲ ಇದಕ್ಕಿಂತ ನಿಮ್ಗೆ ಈ ಕವರ್ ಏನೈತಲ್ಲ ಅದು ಸಿಕ್ಕಾಪಟ್ಟೆ ಹಾರ್ಡ್ ಐತಂತ ನಾವಿಲ್ಲಿ ಹೇಳ್ಬೋದು. ಇನ್ನು ನೀವಿಲ್ಲಿ ನೋಡ್ಬೋದು, ಈ ಪರ್ಟಿಕ್ಯುಲರ್ ಕವರ್ ಒಳಗಡೆ ನಿಮ್ಗೆ ಎಲ್ಲ ಕಟ್ಔಟ್ಸ್ ನಿಮ್ಗೆ ಪರ್ಫೆಕ್ಟ್ ಆಗಿ ನಿಮ್ಗೆ ನೋಡಕ್ ಸಿಗ್ತೈತಿ. ಫಾರ್ ಎಕ್ಸಾಂಪಲ್, ನಿಮ್ಗೆ ಮೈಕ್ರೋಫೋನ್ ಆಗಿರ್ಬೋದು ಅಂದ್ರೆ ಮೇನ್ ಮೈಕ್ರೋಫೋನ್ ಆಗಿರ್ಬೋದು, USB Type-C ಪೋರ್ಟ್ ಆಗಿರ್ಬೋದು, ಮತ್ತು ಅದ್ರ ಜೊತೆಗೆ ನಿಮ್ಗೆ ಸ್ಪೀಕರ್ ಗ್ರಿಲ್ ಆಗಿರ್ಬೋದು, ಮತ್ತು ನಿಮ್ಗೆ ಕ್ಯಾಮ್ರಾ ಕಟ್ಔಟ್ ಆಗಿರ್ಬೋದು, ಇವೆಲ್ಲ ಕಟ್ಔಟ್ಸ್ ನಿಮ್ಗೆ ಒಂದು ಪರ್ಫೆಕ್ಟ್ ಕಟ್ಔಟ್ಸ್ ನಿಮ್ಗೆ ನೋಡಕ್ ಸಿಗ್ತೈತಿ. ಇನ್ನು ರೈಟ್ ಸೈಡಿಗೆ ನೀವು ಇಲ್ಲಿ ನೋಡ್ಬೋದು, ನಿಮ್ಗೆ ಇಲ್ಲೊಂದು ಥ್ರೆಡ್ ಅನ್ನು ಹಾಕಕ್ಕೆ ನಿಮ್ಗೆ ಇಲ್ಲೊಂದು ಜಾಗನೂ ಸದ್ಯಕ್ಕೆ ನಿಮ್ಗೆ ಪ್ರೊವೈಡ್ ಮಾಡಿದ್ದಾರೆ. ಕೇಸ್ ಹಿಂದ್ಗಡೆ ನೀವು ಇಲ್ಲಿ ನೋಡ್ಬೋದು ದೊಡ್ಡದಾಗಿ ನಿಮ್ಗೆ ರಿಯಲ್ಮಿದವ್ರದ್ದು ಬ್ರ್ಯಾಂಡಿಂಗು ಸದ್ಯಕ್ಕೆ ನಿಮ್ಗೆ ನೋಡಕ್ ಸಿಗ್ತೈತಿ. ಈ ಕವರಿಂದ ಫಿನಿಶಿಂಗ್ ಮತ್ತು ಬಿಲ್ಡ್ ಕ್ವಾಲಿಟಿ ಬಗ್ಗೆ ಮಾತಾಡಬೇಕಂತಂದ್ರೆ ಒಂದು ಒಳ್ಳೆ ಫಿನಿಶಿಂಗ್ ಮತ್ತು ಬಿಲ್ಡ್ ಕ್ವಾಲಿಟಿ ಕೊಟ್ಟಿದ್ದಾರೆ ಅಂತ ನಾವಿಲ್ಲಿ ಹೇಳ್ಬೋದು. ಮತ್ತು ಅದ್ರ ಜೊತೆಗೆ ನಿಮ್ಗೆ ನಿಮ್ಮ ಫೋನಿಗೆ ಇಲ್ಲೊಂದು ಒಳ್ಳೆ ಪ್ರೊಟೆಕ್ಷನ್ ಸದ್ಯಕ್ಕೆ ನಿಮ್ಗೆ ಸಿಗ್ತೈತೆ ಅಂತ ನಾವಿಲ್ಲಿ ಹೇಳ್ಬಹುದು. ಸೊ ನೆಕ್ಸ್ಟ್ ಥಿಂಗ್, ಈ ಪರ್ಟಿಕ್ಯುಲರ್ ಕವರ್ ಒಳಗಡೆ ನಂಗೆ ಏನೇನೆಲ್ಲ ಥಿಂಗ್ಸ್ ಇಷ್ಟ ಆಗಿಲ್ಲ ಇದ್ರ ಬಗ್ಗೆ ಮಾತಾಡಬೇಕಂತಂದ್ರೆ ಈ ಕವರ್ ಹಿಂದ್ಗಡೆ ನೀವು ಇಲ್ಲಿ ನೋಡ್ಬೋದು ನಮ್ಗೆ ಯಾವುದೇ ಥರದ ಟೆಕ್ಸ್ಚರ್ ನಮ್ಗೆ ಇಲ್ಲೇ ಪ್ರೊವೈಡ್ ಮಾಡಿಲ್ಲ. ಸಿಕ್ಕಾಪಟ್ಟೆ ಸ್ಮೂತ್ ಐತೆ ಅಂತ ನಾವಿಲ್ಲೇ ಹೇಳ್ಬೋದು. ಸೊ ಇದರಿಂದ ಏನಪ್ಪ ಆಗ್ತೈತೆ ಅಂತಂದ್ರೆ ಈ ಕವರ್ನ ನೀವು ಫೋನ್ ಒಳಗಡೆ ಹಾಕೊಂಡು ನೀವು ಇಲ್ಲಿ ಯೂಸ್ ಮಾಡ್ಬೇಕಾದ್ರೆ ಏನಪ್ಪ ಆಗ್ತೈತೆ ಅಂತ ನಿಮ್ಗೆ ಇಲ್ಲಿ ಒಂದು ಗ್ರಿಪ್ ಸಿಗ್ತೈತಿ. ಬಟ್ ಅಷ್ಟೊಂದು ಒಳ್ಳೆ ಗ್ರಿಪ್ ನಿಮ್ಗೆ ಇಲ್ಲಿ ಸಿಗೋದಿಲ್ಲ ಅಂತ ನಾವಿಲ್ಲಿ ಹೇಳ್ಬೋದು. ಬರೀ ಇದಿಷ್ಟ ಅಲ್ಲ, ಇವನ್ ನಿಮ್ಗೆ USB Type-C ಪೋರ್ಟ್ ಒಳಗಡೆ ಸದ್ಯಕ್ಕೆ ನಿಮಗೆ ಯಾವುದೇ ಥರದ ನಿಮ್ಗೆ ಕವರ್ನ ನಿಮ್ಗೆ ಪ್ರೊವೈಡ್ ಮಾಡಿಲ್ಲ. ಫಾರ್ ಎಕ್ಸಾಂಪಲ್, ಈ ಪರ್ಟಿಕ್ಯುಲರ್ ಫೋನ್ ಜೊತೆ ನಿಮ್ಗೆ ಫ್ರೀ ಕವರ್ ನಿಮ್ಗೆ ಪ್ರೊವೈಡ್ ಮಾಡ್ತಿದಾರಲ್ಲ, ಇದ್ರೊಳಗಡೆ ನೀವು ನೋಡ್ಬೋದು USB Type-Cಗೂ ಸದ್ಯಕ್ಕೆ ನಿಮ್ಗೆ ಒಂದು ಕವರ್ ನಿಮ್ಗೆ ನೋಡಕ್ ಸಿಗೈತಿ. ಬಟ್ ಈ ಪರ್ಟಿಕ್ಯುಲರ್ ಕವರಿಗೆ ನಾವಿಲ್ಲಿ 400 ರೂಪೀಸ್ ಕೊಟ್ಟು ಸದ್ಯಕ್ಕೆ ನಮ್ಗೆ USB Type-C ಪೋರ್ಟಿಗೆ ನಮ್ಗೆ ಯಾವುದೇ ಥರದ ನಮ್ಗೆ ಕವರ್ ನಮ್ಗೆ ನೋಡಕ್ ಸಿಗೋದಿಲ್ಲ. ಈ ಕವರ್ನ ನೀವು ಯೂಸ್ ಮಾಡೋದ್ರಿಂದ ಆಬ್ವಿಯಸ್ಲಿ ನಿಮ್ಮ ಫೋನಿಗೆ ಒಂದು ಸಾಲಿಡ್ ಪ್ರೊಡಕ್ಷನ್ ನಿಮ್ಗೆ ಸಿಗ್ತೈತಿ. ಬಟ್ ನಿಮ್ಮ ಫೋನಿಂದ ಥಿಕ್ನೆಸ್ ಏನೈತಲ್ಲ ಅದು ಸದ್ಯಕ್ಕೆ ನಿಮ್ಗೆ ಹೆಚ್ಚಿಗೆ ಆಗ್ತೈತಿ. ಸೊ ಫೈನಲ್ ಆಗಿ ಹೇಳ್ಬೇಕಂತಂದ್ರೆ ಇನ್ ಕೇಸ್ ನಿಮ್ದು ಏನಾರ ರಿಯಲ್ಮಿ XTಗೆ ನೀವು ಒಂದು ಡಿಫ್ರೆಂಟ್ ಲುಕ್ ಕೊಡ್ಬೇಕಂತೇಳಿ ಇದ್ದೀರಿ ಅಂತಂದ್ರೆ ಡೆಫಿನೆಟ್ಲಿ ನೀವು ಈ ಪರ್ಟಿಕ್ಯುಲರ್ ಕೇಸನ್ನು ನೀವು ಇಲ್ಲಿ ಪರ್ಚೇಸ್ ಮಾಡ್ಬೋದು. ಮತ್ತು ಇದ್ರ ಜೊತೆಗೆ ಈ ಕೇಸ್ ಒಳಗಡೆ ನಿಮ್ಮ ಫೋನಿಗೆ ಒಂದು ಒಳ್ಳೆ ಪ್ರೊಟೆಕ್ಷನು ಸದ್ಯಕ್ಕೆ ಸಿಗ್ತೈತಿ ಅಂತೇಳಿ ನಾವಿಲ್ಲಿ ಹೇಳ್ಬೋದು. ಸೊ ಈ ಪರ್ಟಿಕ್ಯುಲರ್ ಐಕಾನಿಕ್ ಕೇಸ್ ಏನೈತಲ್ಲ ಅದು ಯೆಲ್ಲೋ ಕಲರ್ ಒಳಗಡೆ ಅವೈಲೇಬಲ್ ಐತಿ ಮತ್ತು ಗ್ರೇ ಕಲರ್ ಒಳಗಡೆ ಸದ್ಯಕ್ಕೆ ನಿಮ್ಗೆ ಅವೈಲೇಬಲ್ ಐತಿ. ಇನ್ ಕೇಸ್ ನಿಮ್ಗೆ ಏನಾರ ಇದು ಐಕಾನಿಕ್ ಕೇಸ್ ನೀವೇನಾರ ಪರ್ಚೇಸ್ ಮಾಡ್ಬೇಕಂತ ಹೇಳಿದಿರಿ ಅಂತಂದ್ರೆ ನೀವು ಇಲ್ಲಿ ರಿಯಲ್ಮಿ ವೆಬ್ಸೈಟ್ ಅಂತ ನೀವು ಈ ಪರ್ಟಿಕ್ಯುಲರ್ ಕೇಸನ್ನು ನೀವು ಇಲ್ಲಿ ನಿಮ್ಮ ರಿಯಲ್ಮಿ XTಗೆ ನೀವು ಇಲ್ಲಿ ಪರ್ಚೇಸ್ ಮಾಡಬಹುದು. ಸೊ ಈ ಪರ್ಟಿಕ್ಯುಲರ್ ರಿಯಲ್ಮಿ XT ಐಕಾನಿಕ್ ಕೇಸ್ ಬಗ್ಗೆ ನಿಮ್ಗೆ ಏನಪ್ಪ ಅನಿಸುತ್ತೆ ಅಂತೇಳಿ ನಂಗೆ ಕೆಳಗಡೆ ಕಮೆಂಟ್ ಸೆಕ್ಷನ್ ಒಳಗಡೆ ಮರಿಲಾರ್ದಂಗೆ ತಿಳಿಸ್ರಿ. ಮತ್ತು ಇದ್ರ ಜೊತೆಗೆ ಸ್ಕ್ರೀನ್ ಮೇಲ್ಗಡೆ ನಿಮ್ಗೆ ಏನು ಬೇರೆ ಬೇರೆ ಟೈಪ್ ವಿಡಿಯೋಸ್ಗಳು ಕಾಣಿಸ್ತಾವಲ್ಲ, ಹೋಗ್ರಿ ಆ ವಿಡಿಯೋಸ್ನ ಸದ್ಯಕ್ಕೆ ನೋಡ್ರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಮತ್ತು ನಾನು ನಿಮ್ಗೆ ಆದಷ್ಟು ಬೇಗ ಒಂದು ಮುಂದಿನ ವಿಡಿಯೋ ಒಳಗಡೆ ಸಿಗ್ತೇನೆ.